ಡಿಕೆಶಿಯದು ಕೊತ್ವಾಲ್ ರೀತಿ ವರ್ತನೆ ಶಾಸಕ ಯತ್ನಾಳ್. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಅಧಿವೇಶನದಲ್ಲಿ ಗುರುವಾರ ಕೊತ್ವಾಲ್ ರಾಮಚಂದ್ರ ರೀತಿ ವರ್ತಿಸಿದ್ದಾರೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಿಸಿದರು. ನಗರದಲ್ಲಿ ಶುಕ್ರವಾರ ಶ್ರೀರಾಮೋತ್ಸವದಲ್ಲಿ ಪಾಲ್ಗೊಂಡು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಧಮ್ಕಿ ತಾಕತ್ತು ಎಂದೆಲ್ಲ ಮಾತನಾಡಿರುವ ಇಂಥವರು ಮುಖ್ಯಮಂತ್ರಿ ಆದ್ರೆ ನಾಡಿನ ಗತಿ ಏನು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಲು ಡಿಕೆ ಶಿವಕುಮಾರ್ ನಮ್ಮವರನ್ನು ಭೇಟಿಯಾಗಿ ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರ ಬೆಂಬಲ ಪಡೆಯಲು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒಪ್ಪಲ್ಲ ಅಂತ ಹೇಳಿದ್ದಾರೆ. ನಾನೀಗ ಬಿಜೆಪಿಯಲ್ಲಿ ಇಲ್ಲದಿರಬಹುದು, ಆದರೆ ಉಪ್ಪು ತಿಂದಿದ್ದನ್ನು ಮರೆಯಲ್ಲ. ಬಿಜೆಪಿ ನನ್ನನ್ನು ಬೆಳೆಸಿದ ಪಕ್ಷ. ನಾನು ಯಡಿಯೂರಪ್ಪ ರೀತಿಯಲ್ಲ, ಸಾಯುವವರಿಗೆ ಬಿಜೆಪಿಗೆ ಹೋಗಲ್ಲ ಎಂದೆಲ್ಲ ಅವರ ರೀತಿ ಡೈಲಾಗ್ ಹೇಳಲ್ಲ ಅಂತ ನುಡಿದ್ರು. ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಡವಿದೆ. ಎಲ್ಲಾ ಕಡೆ ಪ್ರತಿಭಟನೆ ಕೂಡ ನಡೀತಾ ಇದೆ. ವಿವಿಧ ಸಮುದಾಯಗಳಿಗೆ ಈ ಬಗ್ಗೆ ಅಸಮಾಧಾನವಿದೆ. ತಮ್ಮ ಸಮುದಾಯಕ್ಕೆ ನ್ಯಾಯ ಸಿಗುತ್ತಿಲ್ಲ ಎಂಬ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಮುಸ್ಲಿಮರಿಗೆ ನೀಡಿರುವ ಮೀಸಲಾತಿ ಕಿತ್ತು ಈ ಸಮುದಾಯಗಳಿಗೆ ಕೊಡಲಿ, ದಲಿತರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ನೀಡಲಿ, ಧರ್ಮಾಧಾರಿತ ಮೀಸಲಾತಿ ಕೊಡುವಂತಿಲ್ಲ ಅಂತ ತಿಳಿಸಿದ್ರು. ಮೇನಲ್ಲಿ ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಜಾಗೃತ ಹಿಂದೂ ಸಮಾಜೋತ್ಸವ ಸಮಾವೇಶ ನಡೆಸಲಿದ್ದೇವೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನ ಸರ್ಕಾರದಂತೆ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಬಜೆಟ್ ಸಾಕ್ಷಿ. ಗಣೇಶ ಬಂದಾಗ ಮಾತ್ರ ಕಲ್ಲು ಬೀಳುತ್ತವೆ. ಆದರೆ ರಂಜಾನ್ ನಲ್ಲಿ ಯಾರಾದ್ರೂ ಕಲ್ಲು ಎಸೆದದ್ದನ್ನು ನೋಡಿದ್ದೀರಾ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನೆಯನ್ನ ಮಾಡಿದ್ರು. ರಾಜ್ಯದಲ್ಲಿ ಹಿಂದೂಗಳಿಗೆ ಆಗ್ತಾ ಇರುವ ಅನ್ಯಾಯ ಸರಿಪಡಿಸಲು 2028ಕ್ಕೆ ಗಟ್ಟಿಯಾಗಿ ಹಿಂದೂ ಪರವಾಗಿರುವ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ನಾಟಕ ಮಾಡುವವರು ಮಾತ್ರ ಬೇಡ ಅಂತ ಹೇಳಿದ್ರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.